ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಬಸಾಪುರ ಗ್ರಾಮಸ್ಥರಿಂದ ವಟಗಲ್ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ. ಮಸ್ಕಿ ತಾಲೂಕಿನ ವಟಗಲ್ ಗ್ರಾಮ ಪಂಚಾಯಿತಿಗೆ ಒಳಪಡುವ ಬಸಾಪುರ ಗ್ರಾಮಸ್ಥರಿಂದ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ವಿಳಂಬವಾದ ಕಾರಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ರು. ಬಸಾಪುರ ಗ್ರಾಮದಲ್ಲಿ ಸುಮಾರು 2-3 ವರ್ಷಗಳಿಂದ ಸರ್ವೆ ನಂಬರ್ 75ರಲ್ಲಿ 20 ಎಕರೆ 5 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸ ಇವತ್ತಿಗೂ ಮಾಡುತ್ತಾ ಬಂದಿದ್ದೇವೆ. ಪಂಚಾಯಿತಿಯವರು ಕೂಡ ಈಗಿನ ಕೆಲಸಕ್ಕೆ NMR ಕೂಡ ತೆಗೆದು ಕೆಲಸ ಮಾಡುವ ಅನುಮತಿ ಕೊಟ್ಟಿದ್ದರು. ಆದರೆ ಕೆಲ ಖಾಸಗಿ ವ್ಯಕ್ತಿಗಳು ಈ ಸ್ಥಳದಲ್ಲಿ ತಮ್ಮ ಜಮೀನು ಇದೆ, ನಾವು ಕೆಲಸ ಮಾಡಲು ಬಿಡುವುದಿಲ್ಲ ಎಂದು ತಕರಾರು ಮಾಡ್ತಿದ್ದಾರೆ. ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಿ ನಮಗೆ ಕೆಲಸ ಕೊಡಬೇಕು, ಇಲ್ದಿದ್ರೆ ನಾವು ಪಂಚಾಯಿತಿ ಮುಂದೆ ಕುಳಿತು ಹೋರಾಟ ಮಾಡುತ್ತೇವೆ ಎಂದು ಮಹಿಳೆಯರು ಸೇರಿದಂತೆ ಬಸಾಪುರ ಗ್ರಾಮಸ್ಥರೆಲ್ಲರೂ ಎಚ್ಚರಿಸಿದರು. ವಟಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಒಂದಲ್ಲ ಎರಡಲ್ಲ ಬರೀ ಹಗರಣವೇ ತುಂಬಿವೆ. ಜನತಾ ಮನೆ ಹಂಚಿಕೆ ಹಾಗೂ ದನದ ಶೆಡ್ಡು ಮಾಡುವ ಕೆಲಸದಲ್ಲಿ ಇನ್ನೂ ಹಲವಾರು ರೀತಿಯಲ್ಲಿ ಕೆಲಸವೇ ಮಾಡದೆ ಬೋಗಸ್ ಬಿಲ್ ಮಾಡಿ ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಟಗಲ್ ಗ್ರಾಮ ಪಂಚಾಯಿತಿಯ ಫಲಾನುಭವಿಗಳಿಗೆ ಸರ್ಕಾರಿ ಸೌಲಭ್ಯಗಳು ಸಿಗುವಂತೆ ಮಾಡಿ ಬಡವರನ್ನ ಉಳಿಸಬೇಕು ಎಂದು ಬಸಾಪುರ ಗ್ರಾಮಸ್ಥರೆಲ್ಲರೂ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ನಾಯಕ್, ರಮೇಶ್ ಬೋವಿ, ವೀರಭದ್ರ ಸ್ವಾಮಿ, ದೊಡ್ಡಿಯಲ್ಲಪ್ಪ, ಬಸವರಾಜ್, ಹನುಮಂತ ನಾಯಕ್, ಚಾಂದ್ ಸಾಬ್, ಮೌಲಾ ಸಾಬ್, ಚಾಂದ್ ಪಾಷಾ, ಬಸವರಾಜ್ ಪೊಲೀಸ್ ಗೌಡ್ರು, ನಾರಾಯಣಮ್ಮ, ಹುಲಿಗೆಮ್ಮ, ಹಿಮಾಂಬಿ, ದುರ್ಗಮ್ಮ, ದೇವಮ್ಮ, ಕರೆಮ್ಮ, ಶಂಕರಮ್ಮ ಇನ್ನಿತರರು ಇದ್ದರು. ವಿಡಿಯೋ ಸಾರ ಇದ್ರಲ್ಲ ಉದ್ಯೋಗ ಕೆಲಸ ಒಂದೇ ಸಲ ಕೊಡ್ತಾರೆ ವರ್ಷದಾಗ 100 ಆಳ ಕೊಡೋಲ್ರಿ ಕೆಲಸ. ಅವ್ರು ಯಾರು ತಕ್ಕ ಇಟ್ಕೊತಾರೋ ಎಲ್ಲಿ ಇಟ್ಕೊತಾರೋ ಗೊತ್ತಿಲ್ಲ. ಅಲ್ಲಿ ಗೈರಾಣಿ ಬೀಳಿಗೆ ಅಂತೇಳಿ ಕೊಟ್ರೆ ಅಲ್ಲಿ ಕೆಲಸ ಮಾಡ್ಕೊಡಲ್ಲ. ನಾವು ಉದ್ಯೋಗ ಕೆಲಸದವ್ರು ನಾವೇ ಮಾಡ್ಬೇಕು. ಎಲ್ಲಾರು ಜನ ನಮಗೆ ಕೆಲಸ ಕೊಡ್ಬೇಕು. ಕಂಟಿನ್ಯೂ ಶೌಚಾಲಯ ಇಲ್ಲ, ದಂತ ಶೆಡ್ ಇಲ್ಲ, ಏನೇನಿಲ್ಲ, ಶೌಚಾಲಯ ಇಲ್ಲ, ಇವರು ಗುಂಡಿ ಇಲ್ಲ, ಏನಿಲ್ಲ. ವಟಗಲ್ ಪಂಚಾಯತಿಗೆ ಆದ್ರೆ MLA ಸಾಹೇಬ್ ಗಮನಕ್ಕೂ ಬರಲಿ, ಇದು ಬೋಸರಾಜ್ ಸಾಹೇಬ್ ಗಮನಕ್ಕೆ ಬರಲಿ. ಬೋಸರಾಜ್ ಸಾಹೇಬ್ಗೂ ಹೇಳಿವಿ, ಈ ಗಮನಕ್ಕೆ ಬಂದು ಇದು ಒಟ್ಟು 3 ಮನೆಗಳೂ ಇಲ್ಲ, ಪೂರಾ ಬಿದ್ದೋಯ್ದಾವ. ಬಡ್ರ ಬೇಕಿದ್ದವರಿಗೆ ಮನೆಗಳು ಹಾಕಚ್ಚವ, ಇದ್ದವ್ರಿಗೆ ಅಂತ ಏನೇನಿಲ್ಲ. ಅವ್ಯವಹಾರ ಅಂತ ಪಂಚಾಯತಿ ನಡೆದೋಗಿ. ಈಗ ನೀವು ಇಲ್ಲಿ ಪಂಚಾಯತಿ ಬಂದ ಸಮಸ್ಯೆ ಏನು? ಪಂಚಾಯತಿ ಬಂದ ಉದ್ದೇಶ ಏನಂದ್ರ ನಂಬರ್ಗಳು ತಮ್ಮ ರಿಲೇಷನ್ಗೆ ಹಾಕ್ಕೊಂಬಂದೈತೆ ಗೌರ್ಮೆಂಟ್ನಾಗ. ತಮ್ಮ ರಿಲೇಷನ್ನರಿಗೆ ಮನೆಗಳು ಇವು ಹಾಕ್ತಾರ, ಎಲ್ಲ ಇದು ಮಾಡ್ತಾರ. ಬೇರೆಯವರಿಗೆ ಏನು ಕೆಲಸ ಇಲ್ಲ ಅಂತ, ಈ ಶೆಡ್ಗಳಿಲ್ಲ ಅಂತ ಕೇಳಿದ್ರೆ ಅವ್ರು ಏನು ಕೆಲಸ ಕೊಡಲ್ಲ. ನಮ್ಗೆ ಬೇಕಾದ ರಿಲೇಷನ್ಗಳಿಗೆ ಹಾಕ್ಯಂತ ಬರ್ತಾರೆ. ಬಂದು ನೋಡ್ರಿ, ದನಗಳು ಇದ್ದರೆ ಶೆಡ್ ಇಲ್ಲ, ದನ ಕರ ಅವ್ರಿಗೆ ಇದಾವ ಕಟ್ರ ಆ ರೀತಿ ಮಾಡ್ತದೆ. ಇದು ಪಂಚಾಯತಿ ಆಡಳಿತ ಅವ್ಯವಹಾರದಾಗ ನಡತೈತೆ. ಪಂಚಾಯತಿ ಯಾವುದು ಇದಿಲ್ಲ. ಉದ್ಯೋಗ ಖಾತ್ರಿ ಮಾಡ್ತೀವಿ. ಉದ್ಯೋಗ ಖಾತ್ರಿ ಕೆಲಸ 100 ಆಳು ಕೊಡ್ತಾ ಇಲ್ಲ. ಅಧ್ಯಕ್ಷರ ಹತ್ರನೂ ಕೊಡ್ತಾ ಇಲ್ಲ. ಉದ್ಯೋಗ ಖಾತ್ರಿ ಕೆಲಸ 100 ಆಳು ಕೊಡಬೇಕು. ಮೇಡಮ್ ಏನು ಬೇಕು ಬಂದ್ರಿ ಇಲ್ಲಿಗೆ? ಪಂಚಾಯತಿ ಒಂದು ಬೋರ್ಡ್ ಇಲ್ಲ ಇವ್ರದ. ಈಗ ಏನಂತಾರಮ್ಮ ಕೇಳಿದ್ರಿ ನೀವು? ಅವ್ರು ಏನಂತಾರಮ್ಮ ಇಲ್ಲಿ? ಅಲ್ಲಿ ಹೊಲ ಯಾರ್ದು ಅದು? ಎಷ್ಟು ದಿವಸ ಎಲ್ಲಿ ಮಾಡ್ತಿದ್ರಿ ಕೆಲಸ? ಎಷ್ಟು ದಿವಸ ಎಲ್ಲಿ ಕೆಲಸ ಮಾಡ್ತಿದ್ದೀರಿ? ಎಷ್ಟು ದಿವಸ ಯಾರು ಏನಂದಿಲ್ಲ? ಈಗ 2 ಸಲ ಆಯ್ತು ಟಿಕೆ ಹಾಕೋರು. ನಮ್ದು ಹೊಲ ಅಂತ ಟಿಕೆ ಐತೆ 2 ಸಲ. ಈಗ ಮೊದಲೆಲ್ಲ ಈ ಕೆಲಸ ಅಲ್ಲೇ ಮಾಡಿರಿ ನೀವು? ಅಲ್ಲೇ ಮಾಡಿವ್ರಿ, 3-4 ಸಲ ಅಲ್ಲೇ ಮಾಡಿವ್ರಿ. ಈಗ ಮಾಡಕ್ ಹೋದ್ರೆ ಒಟ್ಟು ನಮ್ಮದಂತ ಬಂದು ಆಟ ಮಾಡಿ ನಿಂದಿರ್ತಾರೆ ಹೆಣ್ಮಕ್ಳು. ಓಟ ಹೊಡೆಯೋರು ಕೂಡ ಬೇಡ ಅಂತಾರೆ. ಕೆಲಸ ತೋಡಿ ಹೊಡೋಲ್ರಿ. ಇದನ್ನ ಅವಾಗ PDO ಮಾಡ್ರಿ, ಎಲ್ಲೆಲ್ಲ PDO ಕೂಡ ಎಲ್ಲ ಇದು ಮಾಡ್ತಂತ ಅದನ್ನು ಸುಮ್ಮನೆ ಹೋಗಿ. ಈಗನು PDO ಅದನ್ನ ಕಾಗದ ಪತ್ರ ತಂದು ಗೌರ್ಮೆಂಟಿಗೆ ಆಗೋದಕ್ರಿ ಓಟ್. ಅದೆಲ್ಲ ಗೈರಾಣ ಭೂಮಿ ಇಟ್ಟೈತಿ, ಗೌರ್ಮೆಂಟಿಗೆ ಆಗೋದು. ಅವ್ರಿಗೆ ಬೇಡ, ರೈತರಿಗೆ ಬೇಡ, ಗೌರ್ಮೆಂಟಿಗೆ ಆಗೋದು. ನಮ್ಗೆ ಕೆಲಸ ಮಾಡಕ್ಕೆ ಅದ್ರಾಗ ಉದ್ಯೋಗ ಖಾತ್ರಿ ಮಾಡಕ್ಕೆ ಕೊಡ್ಬೇಕು. ಒಟ್ಟು ನಮ್ಮ ದನ ಇದಾವ, ದನ ಸೆಟ್ ಮಾಡಿ
ಏನಿಲ್ಲ ದನ ಶೆಡ್ ಇಲ್ಲ ಒಂದೇನಿಲ್ಲ ಬರೀ ಟ್ರಾಕ್ಟರ್ ಇದ್ದವ್ರಿಗೆ ಹೊಲ ಇದ್ದವ್ರಿಗೆ ದನದವ್ರಿಗೆ